ಇದು ಏನು ಅಂತಂದೇಳಿ ಯಾರಾದರೂ ಗೆಸ್ ಮಾಡಿರಿ ನೋಡೋಣ. ನಮ್ಮ ಉತ್ತರ ಕರ್ನಾಟಕದಾದ್ರೆ ಕಟ್ಟಿನ ಸಾರು ಗಿಟ್ಟಿನ ಸಾರು ಅಂತಂದೇಳಿ ಹೇಳ್ತಿದ್ರು. ಬಟ್ ಇದು ಕಟ್ಟಿನ ಸಾರು ಅಲ್ಲ, ಏನಪ್ಪ ಅಂತಂದೇಳಿ ಉತ್ತರ ಕರ್ನಾಟಕದ ಮಾತ್ರ ತಲೆ ಕೆಡಿಸ್ಕೊತಾರೆ. ಮೋಸ್ಟ್ಲಿ ಉಡುಪಿ ಕರಾವಳಿ ಸೈಡ್ನವ್ರು ಏನಂತಂದ್ರೆ ಇದೇನು ಅಂತಂದೇಳಿ ಗೆಸ್ ಮಾಡಿರ್ತಾರೆ ಅಂತ ಅನ್ಕೊಂಡನಿ. ಬಟ್ ಇದ್ರ ಹೆಸರು ಯಾಕೆ ಹಿಂಗೆ ಅಂತಾರಂತ ನನಗಂತೂ ಗೊತ್ತಿಲ್ಲ. ಇದಕ್ಕೆ ಇದು ಮಾವಿನಕಾಯಿದಿಂದ ಮಾಡಿದ್ರು ಕೂಡ ಇದಕ್ಕೆ ಅಪ್ಪೆ ಹುಳಿ ಅಂತ ಯಾಕೆ ಅಂತಾರೆ ಅಂತಂದೇಳಿ ಫಸ್ಟ್ ನೀವು ಕಮೆಂಟ್ ಮೂಲಕ ತಿಳಿಸಲೇಬೇಕು. ಹಾಗಾದರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರಂಬರ್ರಿ. ಸಖತ್ತಂದ್ರೆ ಸಖತ್ತ ಟೇಸ್ಟ್ ಇತ್ತು. ನನಗಂತೂ ಇದನ್ನು ನೋಡ್ತಿದ್ರೆ ನೀರು ಕುಡಿತಾ ಇರಬೇಕು ಅಂತ ಅನ್ಸೋದು. ಕೇಳಿ ಅಪ್ಪ ಯಾವಾಗ ಮಾಡ್ಯಾನಪ್ಪ ಅಂದ್ಕೊಂಡು 3-4 ಸಲ ಮಾಡಿ ಒಂದು 5ನೇ ಸಲ ನಾನು ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಸರಿ, ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅಂತಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೋಬೇಕು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ಮಾವಿನಕಾಯಿ ತೊಗೊಂಡ್ಬಿಟ್ಟು ತೊಳೆದ್ಬಿಟ್ಟು ತೆಗೆದು ನಾನು ಇದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4 ಮೆಣಸಿನ್ಕಾಯಿ ಹಾಕರಿ, ಖಾರ ಇತ್ತಿದ್ದ ನಾನು 2 ಕಟ್ ಮಾಡಿ ಇಟ್ಟಿದ್ದಿತ್ತು. ಹಾಗಾಗಿ ಒಂದು 2 ಕಟ್ ಮಾಡಿದ್ದು 2 ಉದ್ದಂದಿರೋದ ಹಾಕಿದ್ದೀನಿ. ನೀವು ಇಡಿಬೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಮುಳುಗೋವರೆಗೂ ನೀರು ಹಾಕಿಬಿಟ್ಟು, ಮಾವಿನಕಾಯಿ ಮುಳುಗೋವರೆಗೂ ನೀರು ಹಾಕಿಬಿಟ್ಟು ಏನಂತಂದ್ರೆ ಕುದಿಸ್ಕೊಂಬಿಡ್ಬೇಕು. ಒಂದು 3 ವಿಸಿಲ್ ಮೆತ್ತಗಂಗೆ ಕುದಿಸ್ಕೊಂಡ್ರೆ ಸಾಕು. ಏನು ಸಖತ್ ಟೇಸ್ಟ್ ಆಗ್ತೈತಿ. ಭಾಳ ಈಜಿ ರೀ. ಇಂಥ ಒಳ್ಳೆ ರೆಸಿಪಿ ಇಷ್ಟು ಈಜಿಯಾಗಿ ಇಷ್ಟು ಟೇಸ್ಟಿಯಾಗಿರ್ತೈತಿ ಅಂತಂದ್ರೆ ನಿಜ ನೀವು ಲೊಟ್ಟಿಗೆ ಹೊಡ್ಕೊಂಡು ಕುಡಿತೀರಿ, ಅಷ್ಟು ಚೆನ್ನಾಗಿರ್ತೈತಿ. ಅದಕ್ಕೆ ಸ್ಕಿಪ್ ಮಾಡಿದೆ ನೋಡ್ರಿ ಅಂತ ಹೇಳಿದ್ದು ನಾವು. ಹಾಗೆ ನಾನು ಇದನ್ನು ನೀರು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು 3 ವಿಸಿಲ್ ಹಾಕಿಸ್ಕೊಂಡೆ ನೋಡಿರಿ. ಎಲ್ಲ ಮಾವಿನಕಾಯಿ ಹೊಟ್ಟಿ ಎಲ್ಲ ಹೊರಗಡೆ ಬಂದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಸರ್ ತಗೊಂಡು ಸ್ಮ್ಯಾಶ್ ಮಾಡಬೇಕು. ಹೋಳ್ಗೆ ಸ್ಮ್ಯಾಸರ್ ಅದಿಲ್ಲ, ಇಲ್ಲ ಸ್ಮ್ಯಾಸರ್ ಇಲ್ಲ ಅಂತಂದರೆ ತಣ್ಣಗಾದ್ಮೇಲೆ ಕೈಲೇ ಕಿವುಚ್ಕೋಬೋದು, ನೀವೇನು ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಸೋಸೋದ್ರಿಂದ ಅಂದರೆ ಫಿಲ್ಟ್ರದಿಂದ ನೀವು ಸೋಸ್ಕೊಂಡ್ರೆ ಇದು ಮೇಲ್ಗಡೆ ಎಲ್ಲ ಚಟ್ಟ ಎಲ್ಲ ಹೋಗಿಬಿಡ್ತೈತಿ. ಅದನ್ನು ತೆಗೆದು ಬೀಸಾಕ್ರಿ, ಒಳಗಡೆದು ಲಿಕ್ವಿಡ್ ತೊಗೊಳ್ರಿ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ ಮೇಲೆ ಒಂದು ಫೈನಾಗಿರೋ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಅಪ್ಪೆ ಹುಳಿ ರೆಡಿ ನೋಡಿರಿ. ಇಷ್ಟೇ. ಇದಂದ್ರೂ ನಿಮಗೆಲ್ಲ ಗೊತ್ತೈತಿಲ್ಲ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಡೈಜೆಷನಿಗಂತೂ ಚಲೋ. ಇದನ್ನು ಕರಾವಳಿ ಸೈಡ್ನಾರು ನೋಡಿದ್ರೆ ಯಾಕೆ ಅಪ್ಪೆ ಹುಳಿ ಅಂತ ಹೇಳ್ತೀರಿ ಇದನ್ನು ಅಂತಂದು ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ. ನನಗೆ ಅಪ್ಪೆ ಹುಳಿ ಅಂತ ಯಾಕೆ ಅಂತಾರಂತ ಕರೆ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಷ್ಟು ಟೇಸ್ಟ್ ಆಗಿರೋ ಅಪ್ಪೆ ಹುಳಿನ ಕೇಳ್ತಾ ಇದ್ದರೆ ನನಗೆ ಬಾಯಲ್ಲಿ ನೀರು ಬರ್ತೈತಿ, ಯಾವಾಗ ಕುಡಿಬೇಕು ಅನ್ಸೋದು. ಸರಿ, ಮಾವಿನಕಾಯಿ ಸುಗ್ಗಿ ಅಲ್ಲ, ಈಗ ಎಲ್ಲರ ಕಡೆ ಮಾವಿನಕಾಯಿ ಇದ್ದೇ ಇರ್ತೈತಿ, ಮಾರ್ಕೆಟಲ್ಲಿ ಸಿಗ್ತಾವೆ. ಈ ಥರದ್ದೊಂದು ಮಾಡ್ಕೊಂಡು ಕುಡೀರಿ. ಡೈಜೆಷನಿಗಂತೂ ಸಿಕ್ಕಾಪಟ್ಟೆ ಚಲೋ. ಹಾಗೆ ರಿಚ್ ಸಿ ವಿಟಮಿನ್ ಇರ್ತೈತಿ. ಮತ್ತು ಹಬ್ಬದ ಊಟ ಎಲ್ಲ ಮಾಡಿದಾಗ ಇದನ್ನು ಅಪ್ಪೆ ಹುಳಿ ಕುಡಿತಿದ್ರೆ ಊಟ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿರ್ತೈತಿ ಅಂತಂದ್ರೆ, ಹಾಗೆ ಅನ್ನಕ್ಕೂ ಕೂಡ ಹಾಕೊಂಡು ಊಟ ಮಾಡ್ಬೋದು. ಸಖತ್ ಇರ್ತೈತಿ ನೋಡಿರಿ. ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ ನಾನು. ಇವಾಗ ನಾನು ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಡ್ತೇನೆ ನೋಡಿರಿ. ಒಗ್ಗರಣೆಗೆ ಸಿಂಪಲ್ ಒಗ್ಗರಣೆ ಏನಂತ ನೋಡ್ಕೊಳ್ರಿ. ನಾನಿಲ್ಲಿ ಒಗ್ಗರಣೆ ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋ ಮಾಪಿಂದ. ಇದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಒಂದು ಒಣಮೆಣಸಿನ್ಕಾಯಿ, ಕರಿಬೇವು, ಹಿಂಗೆ ಜಾಸ್ತಿ ಒಗ್ಗರಣೆ ಕೊಡ್ಕೊಂಡ್ಬಿಟ್ರೆ ಸಖತ್ತಾಗಿರ್ತೈತಿ. ಹಾಗೆ ನಾನು ಈ ಅಪ್ಪೆ ಹುಳಿ ಮಾಡಿಬಿಟ್ಟು ನಮ್ಮದು ಕರಾವಳಿ ಸೈಡು ಫ್ರೆಂಡಿಗೆ ಕಳಿಸಿದ್ರು. ಗೆಸ್ ಮಾಡಿರಿ ಅಂತ ಹೇಳಿದ್ರು. ಅವ್ರು ಕರೆಕ್ಟಾಗಿ ಗೆಸ್ ಮಾಡಿದರು ಇದು ಅಪ್ಪೆ ಹುಳಿ ಅಂತ. ಮೋಸ್ಟ್ಲಿ ನಮ್ಮ ಉತ್ತರ ಕರ್ನಾಟಕದ ಫ್ರೆಂಡಿಗೆ ಯಾರಿಗಾರ ಕೇಳಿದ್ರೆ ಗಿಟ್ಟಿನ ಸಾರು ಕಳಿಸವ ಅಂದರೆ ಗೊತ್ತು ಹಿಡಿತೀನಿ ಅಂತಿದ್ರೇನೋ ಅಂತ ನನಗೆ ಖುಷಿ ಆಯಿತು. ಹಾಗೆ ನಗು ಬಂತು. ಅದಕ್ಕೆ ಹೇಳ್ತಾ ಇದ್ದೀನಿ, ಸಖತ್ ಟೇಸ್ಟ್ ಇರ್ತೈತಿ, ಸಿ ವಿಟಮಿನ್ ಇರ್ತೈತಿ ಅಂತ ನಾನು ಹೇಳಿದ್ನಲ್ಲ ಅದಕ್ಕೆ. ಹಾಗೆ ಬೇರೆ ನಿಂಬೆ ಹಣ್ಣಿನಿಂದ ಅಪ್ಪೆ ಹುಳಿ ಮಾಡ್ತಾರಂತೆ, ಹುಣಸೆ ಹಣ್ಣಿಂದ ಅಪ್ಪೆ ಹುಳಿ ಮಾಡ್ತಾರಂತೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಮಾವಿನಕಾಯಿ ಅಪ್ಪೆ ಹುಳಿಯಿಂದ ಸಖತ್ತಾಗೈತಿ. ಸೀಸನ್ ಅಲ್ಲ ಇವಾಗ, ಮಾಡ್ಕೊಂಬಿಡಿ ನೋಡಿರಿ. ಈಗ ಸಾಸಿವೆ, ಜೀರಿಗೆ, ಫ್ರೆಶ್ ಆಗಿರೋ ಕರಿಬೇವು, ಇದಿಷ್ಟು ಒಗ್ಗರಣೆ ಕೊಟ್ಬಿಟ್ಟು ಹಿಂಗೆ ಹಾಕಿ ಇದೆಲ್ಲ ಚಟಪಟ ಅಂದಮೇಲೆ ಹಿಂಗೆ ಹಾಕಿ ಆ ಮಾವಿನಕಾಯಿ ಅಪ್ಪೆ ಹುಳಿಗೆ ಸುರಿವಿದ್ರೆ ಊಟದ ಮಧ್ಯೆ ಏನೇ ಊಟ ಮಾಡ್ತಾಯಿರಿ ಒಂದು ಗ್ಲಾಸಲ್ಲಿ ಹಾಕೊಂಡ್ಬಿಟ್ಟು ಮಧ್ಯೆ ಕುಡಿತಾ ಊಟ ಮಾಡಿರಿ. ಟೇಸ್ಟ್ ಅಂತಂದರೆ ಉಪ್ಪು, ಹುಳಿ, ಖಾರ ಇಷ್ಟಪಡೋರಿಗೆ ಸಖತ್ ಟೇಸ್ಟ್ ಕೊಡ್ತೈತಿ. ಹಾಗೆ ಆರಾಮಿಲ್ದವ್ರಿಗೆ ಕೂಡ ಊಟ ರುಚಿ ಹತ್ತಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗೇ ಊಟ ಮಾಡ್ತಾರೆ ಅಂತ ಅಂದ್ಕೊಳ್ರಿ. ಅಷ್ಟು ಚೆನ್ನಾಗಿದೆ ಇದು. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಮತ್ತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಅಪ್ಪೆ ಹುಳಿ ಅಂತ ಯಾಕೆ ಅಂತಾರೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನನಗಂತೂ ಗೊತ್ತಿಲ್ಲ. ನಾನಾಗಿದ್ದರೆ ಮಾವಿನಕಾಯಿ ರಸಮ್ಮು, ಮಾವಿನಕಾಯಿ ಸಾರು ಅಂತ ಹೇಳ್ತಿದ್ದೆ. ಅದಕ್ಕೆ ಕೇಳ್ತಾ ಇರೋದು. ಸಖತ್ತೈತಿ. ರುಚಿ ತಕ್ಕಷ್ಟು ಉಪ್ಪು ಸೇರಿಸಿ ನೋಡಿರಿ. ಒಗ್ಗರಣೆನ ಇದಕ್ಕೆ ಸೇರಿಸ್ಬಿಟ್ರೆ ರೆಡಿ ಟು ಸರ್ವ್. ಅನ್ನನೂ ಮಾಡ್ಕೊಳ್ರಿ, ಅನ್ನಕ್ಕೆ ಮಾಡ್ಕೊಂಡು ಹಾಕ್ಕೊಳ್ರಿ. ರಸಮ್ ಗತಿ ಸಖತ್ ಟೇಸ್ಟ್ ಇರ್ತೈತಿ. ಒಂದು ಪಕ್ಕಕ್ಕೆ ಒಂದು ಹಪ್ಪಳ ಇಟ್ಕೊಳ್ರಿ.
ನಾನು ಅನ್ನ ಮಾಡ್ಕೊಂಡು ಊಟ ಮಾಡಿದೆ, ಬಟ್ ನಾನು ಅದು ವಿಡಿಯೋನೇ ಮಾಡೋದು ಮರೆತೆ. ಅಷ್ಟು ರುಚಿ ಇತ್ತು ಊಟ ಮಾಡೋದ್ರಾಗೆ, ವಿಡಿಯೋನೇ ಮಾಡೋದು ಮರ್ತಿದ್ದೀನಿ. ನೋಡಿರಿ ಒಂದು ಸಲ ಟ್ರೈ ಮಾಡಿರಿ. ಇಷ್ಟು ಮಾಡಿದ ಮೇಲೆ ಲೋಟಕ್ಕೆ ಹಾಕ್ಕೊಂಡು ಕುಡಿದೇ ಇರೋಕ್ಕಾಗತ್ತಾ? ಅದಕ್ಕೆ ಲೋಟಕ್ಕೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಯಾರ ಬಾಯಲ್ಲೆಲ್ಲ ನೀರು ಬಂತು ಅಂತ ಹೇಳೋದನ್ನು ಮಾತ್ರ ಮರಿಬೇಡ್ರಿ. ನನ್ನ ಬಾಯಲ್ಲಂತೂ ನೀರು ಬರ್ತಾ ಇತ್ತು. ವಿಡಿಯೋ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೂ ಬರ್ತಾ ಇತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಸಖತ್ತಂದ್ರೆ ಸಖತ್ತಾಗಿತ್ತು.